ನಮಸ್ಕಾರ. ನಾವು ಪ್ರತಿದಿನ ತಿನ್ನುವ ಊಟ ನಮ್ಮ ತಟ್ಟೆಗೆ ಹೇಗೆ ಬರುತ್ತೆ ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಈ ಒಂದು ಸಿಂಪಲ್ ಪ್ರಶ್ನೆ ಹಿಂದೆ ಒಂದು ದೊಡ್ಡ ಕಥಾನೇ ಇದೆ. ನಮ್ಮ ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಹಾಗಾಗಿ ಎಲ್ಲರಿಗೂ ಆಹಾರ ಒದಗಿಸೋದು ಇವತ್ತಿನ ಅತಿ ದೊಡ್ಡ ಸವಾಲುಗಳಲ್ಲಿ ಒಂದು. ಹಾಗಾದ್ರೆ ಈ ಸವಾಲನ್ನು ನಾವು ಹೇಗೆ ಎದುರಿಸ್ತಿದ್ದೇವೆ? ಬನ್ನಿ, ನಮ್ಮ ಆಹಾರ ಸಂಪನ್ಮೂಲಗಳ ಸುಧಾರಣೆಯ ಈ ರೋಚಕ ಪಯಣವನ್ನು ಒಟ್ಟಿಗೆ ಆರಂಭಿಸೋಣ. ಮೊದಲನೇ ಪ್ರಶ್ನೆ, ನಮ್ಮ ಆಹಾರ ಎಲ್ಲಿಂದ ಬರುತ್ತೆ? ಉತ್ತರ ಸಿಂಪಲ್, ಕೃಷಿ ಮತ್ತು ಪಶುಪಾಲನೆಯಿಂದ ಅಂತ ನಮ್ಗೆಲ್ಲ ಗೊತ್ತು. ಆದ್ರೆ ಆ ಪ್ರಕ್ರಿಯೆ ಇದೆಯಲ್ಲ, ಅದಷ್ಟು ಸುಲಭವಲ್ಲ. ಒಂದು ತಟ್ಟೆ ಊಟ ನಮ್ಮುಂದೆ ಬರಬೇಕು ಅಂದ್ರೆ ಅದರ ಹಿಂದೆ ರೈತನ ಬೆವರು, ವಿಜ್ಞಾನದ ತಂತ್ರಜ್ಞಾನ ಮತ್ತೆ ಪ್ರಕೃತಿಯ ಸಹಕಾರ ಇವೆಲ್ಲವೂ ಸೇರಿರಬೇಕು. ನೋಡಿ, ಪ್ರಪಂಚದ ಜನಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಲೇ ಇದೆ. ಅಂದ್ರೆ ಪ್ರತಿದಿನ ಲಕ್ಷಾಂತರ ಹೊಸ ಹೊಟ್ಟೆಗಳಿಗೆ ಆಹಾರ ಬೇಕು. ಈ ದೊಡ್ಡ ಬೇಡಿಕೆಯನ್ನ ಪೂರೈಸೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಈ ಸವಾಲನ್ನ ನಾವೆದುರಿಸೋದು ಹೇಗೆ? ಸರಿ, ಹಾಗಾದ್ರೆ ಮೊದಲು ಈ ಸಮಸ್ಯೆಯ ಆಳವನ್ನು ಅರ್ಥ ಮಾಡಿಕೊಳ್ಳೋಣ. ನಮ್ಮ ಹೆಚ್ಚುತ್ತಿರುವ ಆಹಾರದ ಅವಶ್ಯಕತೆ ಇದು ಕೇವಲ ಅಂಕಿಅಂಶಗಳಲ್ಲ, ಇದು ನಮ್ಮ ಭವಿಷ್ಯದ ಅಡಿಪಾಯ. ನಿಜವಾದ ಚಾಲೆಂಜ್ ಇರೋದೇ ಇಲ್ಲಿ. ಯೋಚನೆ ಮಾಡಿ, ನಮ್ಮ ಹತ್ರ ಇರೋ ಭೂಮಿ ಅಷ್ಟೇ, ಅದು ಹಿಗ್ಗಲ್ಲ. ಆದ್ರೆ ನಮ್ಮ ಹಸಿವು, ಅದು ಮಾತ್ರ ದಿನೇ ದಿನೇ ಹಿಗ್ಗುತ್ತಲೇ ಇದೆ. ಹಾಗಾದ್ರೆ ಅದೇ ಭೂಮಿಯಲ್ಲಿ ಹೆಚ್ಚು ಆಹಾರ ಬೆಳೆಯೋದು ಹೇಗೆ? ಉತ್ತರ ಇರೋದು ಸ್ಮಾರ್ಟ್ ಕೃಷಿಯಲ್ಲಿ, ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನ ಬುದ್ಧಿವಂತಿಕೆಯಿಂದ ಬಳಸೋದ್ರಲ್ಲಿ. ಸರಿ, ಸಮಸ್ಯೆ ಬಗ್ಗೆ ಗೊತ್ತಾಯ್ತು. ಈಗ ಪರಿಹಾರಗಳ ಕಡೆ ಗಮನ ಕೊಡೋಣ ಅಲ್ವಾ? ನಮ್ಮ ಎರಡನೇ ಭಾಗ, ಸ್ಮಾರ್ಟ್ ಕೃಷಿ, ಉತ್ತಮ ಬೆಳೆಗಳು. ಇಲ್ಲಿ ನಾವು ಕೃಷಿಯಲ್ಲಿ ಆಗ್ತಿರೋ ಕ್ರಾಂತಿಯ ಹಿಂದಿನ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋಣ. ಹೆಚ್ಚು ಇಳುವರಿ ಪಡೆಯೋಕೆ ಒಂದು 3 ಹಂತದ ಸೂತ್ರ ಇದೆ. 1, ಉತ್ತಮ ಬೀಜಗಳ ಆಯ್ಕೆ, ಯಾಕಂದ್ರೆ ಒಳ್ಳೆ ಆರಂಭವೇ ಅರ್ಧ ಯಶಸ್ವಲ್ವಾ. 2, ಬೆಳೆಗೆ ಸರಿಯಾದ ಪೋಷಣೆ, ನಮ್ಗೆ ಊಟ ಹೇಗೆ ಬೇಕೋ ಬೆಳೆಗಳಿಗೂ ಹಾಗೇನೆ. ಮತ್ತು 3, ನೀರು ಮತ್ತು ರೋಗಗಳಿಂದ ರಕ್ಷಣೆ. ಇದು ಬೆಳೆಯನ್ನು ಆರೋಗ್ಯವಾಗಿಡ್ಲು ತುಂಬಾನೇ ಮುಖ್ಯ. ಇವತ್ತಿನ ಬೀಜಗಳು ಬರೀ ಬೀಜಗಳಲ್ಲ, ಅವುಗಳನ್ನು ಸೂಪರ್ ಬೀಜಗಳು ಅಂತಲೇ ಹೇಳ್ಬೋದು. ವಿಜ್ಞಾನಿಗಳು ಇದನ್ನ ಹೇಗೆಲ್ಲ ಡಿಸೈನ್ ಮಾಡ್ತಾರೆ ಗೊತ್ತಾ? ಹೆಚ್ಚು ಇಳುವರಿ ಕೊಡಬೇಕು, ರೋಗಗಳನ್ನು ತಡೆಕೊಳ್ಬೇಕು, ಕಡಿಮೆ ನೀರಿದ್ರೂ ಬೆಳೆಬೇಕು ಮತ್ತು ಒಳ್ಳೆ ಕ್ವಾಲಿಟಿ ಇರಬೇಕು. ಇದು ನಿಜಕ್ಕೂ ಕೃಷಿಯಲ್ಲಿ ಒಂದು ಅದ್ಭುತ ಕ್ರಾಂತಿನೇ ಸರಿ. ಒಳ್ಳೆ ಬೀಜ ಇದ್ರೆ ಸಾಕಾ? ಖಂಡಿತ ಇಲ್ಲ. ಅದು ಮೊದಲ ಹೆಜ್ಜೆ ಅಷ್ಟೇ. ಆ ಬೀಜಗಳನ್ನು ಅತ್ಯುತ್ತಮ ಬೆಳೆಯಾಗಿ ಪರಿವರ್ತಿಸೋದು ಹೇಗೆ? ಬನ್ನಿ, ನಮ್ಮ ಮುಂದಿನ ಭಾಗ ಆಧುನಿಕ ಕೃಷಿ ನಿರ್ವಹಣೆ, ಇದರ ಗುಟ್ಟನ್ನು ತಿಳಿಯೋಣ. ಹಾಗಾದ್ರೆ ಈ ಪರಿಣಾಮಕಾರಿ ಕೃಷಿ ನಿರ್ವಹಣೆ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಇದು 3 ವಿಷಯಗಳ ಪರ್ಫೆಕ್ಟ್ ಕಾಂಬಿನೇಷನ್. ಮೊದಲು ಮಣ್ಣನ್ನು ಚೆನ್ನಾಗಿ ಸಿದ್ಧಪಡಿಸೋದು, ನಂತರ ಸರಿಯಾದ ಟೈಮ್ನಲ್ಲಿ ಬಿತ್ತನೆ ಮಾಡೋದು, ಮತ್ತು ಕೊನೆಯದಾಗಿ ಬೆಳೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಒದಗಿಸೋದು. ಈ 3 ಸರಿಯಾಗಿ ಸೇರಿದ್ದಾಗ ಮಾತ್ರ ಒಳ್ಳೆ ಫಸಲು ಸಿಗೋದು. ಬೆಳೆಗಳಿಗೂ ನಮ್ಮ ಹಾಗೇನೆ ಪೋಷಕಾಂಶಗಳು ಬೇಕೇ ಬೇಕು. ಇದನ್ನ ಕೊಡೋದಕ್ಕೆ 2 ದಾರಿಗಳಿವೆ. 1, ಸಾವಯವ ಗೊಬ್ಬರ. ಇದು ಮಣ್ಣಿಗೆ ಲಾಂಗ್ ಟರ್ಮ್ ಹೆಲ್ತ್ ಕೊಡೋ ಒಂದು ಬ್ಯಾಲೆನ್ಸ್ ಡಯಟ್ ತರ. ಇನ್ನೊಂದು, ರಾಸಾಯನಿಕ ರಸಗೊಬ್ಬರ. ಇದು ಬೆಳೆಗೆ ತಕ್ಷಣಕ್ಕೆ ಶಕ್ತಿ ಕೊಡೋ ಒಂದು ಎನರ್ಜಿ ಡ್ರಿಂಕ್ ಇದ್ಹಾಗೆ. ಇವೆರಡನ್ನು ಬ್ಯಾಲೆನ್ಸ್ ಮಾಡೋದೇ ಒಳ್ಳೆ ಕೃಷಿಯ ಗೊಟ್ಟು. ನೀರು ಅಂದ್ರೆ ಜೀವದ ಮೂಲ, ಕೃಷಿಗಂತೂ ಜೀವಾಳ. ಆದ್ರೆ ನೀರು ತುಂಬಾ ಅಮೂಲ್ಯ ಅಲ್ವಾ? ಅದಕ್ಕೆ ಒಂದೊಂದು ಹನಿಯನ್ನು ವೇಸ್ಟ್ ಮಾಡದೆ ಹನಿ ನೀರಾವರಿ, ಕಾಲುವೆ ವ್ಯವಸ್ಥೆ, ಮಳೆ ನೀರು ಕೊಯ್ಲು ಈ ತರದ ಸ್ಮಾರ್ಟ್ ಟೆಕ್ನಿಕ್ಸ್ಗಳನ್ನ ಬಳಸಿ ನೀರನ್ನ ನೇರವಾಗಿ ಬೆಳೆಗೆ ತಲುಪಿಸಲಾಗುತ್ತೆ. ಭೂಮಿಯ ಆರೋಗ್ಯ ಕಾಪಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಅದಕ್ಕೆ ರೈತರು ಕೆಲವು ಬುದ್ಧಿವಂತ ತಂತ್ರಗಳನ್ನ ಬಳಸ್ತಾರೆ. ಒಂದೇ ಬೆಳೆಯನ್ನು ಪದೇ ಪದೇ ಬೆಳೆಯೋ ಬದಲು ಮಿಶ್ರ ಬೆಳೆ ಅಂದ್ರೆ 2-3 ಬೆಳೆಗಳನ್ನ ಒಟ್ಟಿಗೆ ಬೆಳೆಯೋದು, ಅಥವಾ ಬೆಳೆ ಪರಿವರ್ತನೆ ಅಂದ್ರೆ ಒಂದೊಂದು ಸೀಸನ್ನಲ್ಲಿ ಒಂದೊಂದು ತರಹದ ಬೆಳೆ ಬೆಳೆಯೋದು. ಇದ್ರಿಂದ ಏನಾಗತ್ತೆ ಅಂದ್ರೆ ಮಣ್ಣಿನ ಫಲವತ್ತತೆನೂ ಹೆಚ್ಚುತ್ತೆ, ರೋಗಗಳು ಬರೋದು ಕೂಡ ಕಡಿಮೆ ಆಗತ್ತೆ. ಬೆಳೆಗಳನ್ನ ರಕ್ಷಿಸೋದು ಒಂದು ಯುದ್ಧ ಇದ್ದ ಹಾಗೆ. ಯಾರ ವಿರುದ್ಧ? ಕೀಟಗಳು ಮತ್ತೆ ರೋಗಗಳ ವಿರುದ್ಧ. ಇದರಲ್ಲಿ 2 ಮುಖ್ಯ ಅಸ್ತ್ರಗಳಿವೆ. ಒಂದು, ರಾಸಾಯನಿಕ ಕೀಟನಾಶಕಗಳು. ಇನ್ನೊಂದು, ಪರಿಸರ ಸ್ನೇಹಿ ಜೈವಿಕ ನಿಯಂತ್ರಣ. ಅಂದರೆ ಒಂದು ಕೀಟವನ್ನು ತಿನ್ನಲು ಇನ್ನೊಂದು ಉಪಯುಕ್ತ ಕೀಟವನ್ನು ಬಳಸುವ ಜಾಣತನದ ವಿಧಾನ. ಬೆಳೆ ಬೆಳೆಯೋದು ಯುದ್ಧದ ಒಂದು ಭಾಗ ಆಗರೆ, ಅದನ್ನ ಸುರಕ್ಷಿತವಾಗಿ ಇಡೋದು ಇನ್ನೊಂದು ದೊಡ್ಡ ಸವಾಲು. ಯಾಕಂದ್ರೆ ಸರಿಯಾಗಿ ಸ್ಟೋರ್ ಮಾಡಿಲ್ಲ ಅಂದ್ರೆ ತೇವಾಂಶ, ಕೀಟಗಳಿಂದ ಎಷ್ಟೋ ಧಾನ್ಯ ಹಾಳಾಗಿ ಹೋಗುತ್ತೆ. ಸೊ ಒಳ್ಳೆ ಗೋದಾಮುಗಳು ರೈತನ ಶ್ರಮ ವ್ಯರ್ಥ ಆಗದ ಹಾಗೆ ಕಾಪಾಡುತ್ತೆ. ಸರಿ, ಇಲ್ಲಿವರೆಗೂ ನಾವು ಬೆಳೆಗಳ ಬಗ್ಗೆ ಮಾತಾಡಿದ್ವಿ.
ಆದ್ರೆ ನಮ್ಮ ಊಟದ ತಟ್ಟೆಯಲ್ಲಿ ಬರೀ ಅನ್ನ, ತರಕಾರಿ ಮಾತ್ರ ಇರುತ್ತಾ? ಇಲ್ಲ ಅಲ್ವಾ? ಹಾಲು, ಮೊಟ್ಟೆ, ಮಾಂಸ ಇವೆಲ್ಲ ಎಲ್ಲಿಂದ ಬರುತ್ತೆ? ಬನ್ನಿ, ನಮ್ಮ ಆಹಾರ ಸರಪಳಿಯ ಇನ್ನೊಂದು ಪ್ರಮುಖ ಭಾಗ ಪಶುಪಾಲನೆ ಬಗ್ಗೆ ತಿಳಿದುಕೊಳ್ಳೋಣ. ಪಶುಪಾಲನೆ ಅಂದ್ರೆ ಬರೀ ಪ್ರಾಣಿ ಸಾಕೋದಲ್ಲ, ಅದೊಂದು ಕಂಪ್ಲೀಟ್ ಸಿಸ್ಟಮ್. ಹಸುಗಳಿಂದ ಹಾಲು, ಡೈರಿ ಪ್ರಾಡಕ್ಟ್ ಸಿಗುತ್ತೆ, ಕೋಳಿಗಳಿಂದ ಪ್ರೋಟೀನ್ ಭರಿತ ಮೊಟ್ಟೆ ಮತ್ತೆ ಮಾಂಸ ಸಿಗುತ್ತೆ, ಮೀನುಗಾರಿಕೆಯಿಂದನೂ ಅಷ್ಟೇ ನಮ್ಮ ಪೌಷ್ಟಿಕಾಂಶದ ಅಗತ್ಯಗಳು ಪೂರೈಕೆಯಾಗತ್ತೆ. ಆದ್ರೆ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ಜೇನುನೊಣಗಳು. ಅವು ಬರೀ ಜೇನುತುಪ್ಪ ಕೊಡೋದು ಮಾತ್ರ ಅಲ್ಲ, ನಮ್ಮ ಬೆಳೆಗಳಿಗೆ ಪರಾಗಸ್ಪರ್ಶಕ್ಕೆ ಹೆಲ್ಪ್ ಮಾಡಿ ಇಳುವರಿಯನ್ನೇ ಜಾಸ್ತಿ ಮಾಡ್ತವೆ. ಅದ್ಭುತ ಅಲ್ವಾ? ಸರಿ, ಇಷ್ಟೆಲ್ಲ ತಿಳ್ಕೊಂಡ್ವಿ. ಉತ್ತಮ ಬೆಳೆಗಳು, ಸ್ಮಾರ್ಟ್ ಫಾರ್ಮಿಂಗ್, ಪಶುಪಾಲನೆ ಇವೆಲ್ಲ ಸೇರಿ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ? ನಾವು ನಮ್ಮ ಚರ್ಚೆಯ ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ, ನಮ್ಮ ಆಹಾರದ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳುವುದು. ಆಹಾರ ಭದ್ರತೆ ಅನ್ನೋದು ಒಂದು ಪಜಲ್ ಗೇಮ್ ಇದ್ದಾಗೆ. ಅದರ ಒಂದೊಂದು ಪೀಸ್ ಅಂದ್ರೆ ಒಳ್ಳೆ ಬೆಳೆತಳಿಗಳು, ಸ್ಮಾರ್ಟ್ ಕೃಷಿ ನಿರ್ವಹಣೆ ಮತ್ತೆ ಸೈಂಟಿಫಿಕ್ ಆಗಿ ಮಾಡೋ ಪಶುಪಾಲನೆ. ಈ ಎಲ್ಲ ಪೀಸ್ಗಳನ್ನ ಸರಿಯಾಗಿ ಜೋಡ್ಸಿದಾಗ ಮಾತ್ರ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಸಿಗತ್ತೆ ಅನ್ನೋ ಗ್ಯಾರಂಟಿ ನಮಗ್ ಸಿಗೋದು. ಈ ಎಲ್ಲ ತಂತ್ರಜ್ಞಾನಗಳು ಅದ್ಭುತವಾಗಿವೆ, ಆದ್ರೆ ಒಂದು ದೊಡ್ಡ ಪ್ರಶ್ನೆ ಇದೆ. ಈ ತಂತ್ರಜ್ಞಾನಗಳನ್ನ ನಾವು ಇವತ್ತು ಬಳಸ್ತಾ ಇದ್ವಿ ಸರಿ, ಆದ್ರೆ ಮುಂದಿನ ಜನಾಂಗಕ್ಕೂ ಅನುಕೂಲ ಆಗೋ ಹಾಗೆ, ಪರಿಸರಕ್ಕೆ ಹಾನಿ ಮಾಡದೆ ಇದನ್ನ ಹೇಗೆ ಮುಂದುವರಿಸ್ಕೊಂಡು ಹೋಗೋದು? ಇದು ನಾವೆಲ್ಲರೂ ಸೇರಿ ಯೋಚಿಸಬೇಕಾದ ವಿಷಯ. ನಮ್ಮ ಆಹಾರದ ಭವಿಷ್ಯ ನಿಜಕ್ಕೂ ನಮ್ಮೆಲ್ಲರ ಕೈಯಲ್ಲೇ ಇದೆ. ಈ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಇನ್ನಷ್ಟು ತಿಳಿಯೋಣ, ಚರ್ಚಿಸೋಣ. ಅದಕ್ಕಾಗಿ ಈ ವಿಶ್ಲೇಷಣೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಅಪ್ಡೇಟ್ಗಳಿಗಾಗಿ ಆ ಬೆಲ್ ಐಕಾನ್ ಕೂಡ ಒತ್ತಿ. ಧನ್ಯವಾದಗಳು.